ನಿಮ್ಮ ಮೇಲೆ ಕೊಲೆ ಪ್ರಯತ್ನ ಏನೋ ನಡೆದಿದೆಯಾ? ಮೊದಲಾಗಿ ಒಂದು ಕೇಸ್ ಇತ್ತು ನನ್ನ ಮೇಲೆ. ನನ್ನ ಮನೆ ಮೇಲೆ ಕೇಸ್ ಹಾಕಿದ್ರು. ನನ್ನ ಬೆಂಗಳೂರಲ್ಲಿ ಒಂದು ಮನೆ ಇದೆ, ಅದ್ರ ಮೇಲೆ ಕೇಸ್ ಹಾಕಿದ್ರು, ಭಾಗ ಬೇಕು ಅಂತ. ಅವಾಗಲೇ ಎಲ್ಲ ಒಂದು ಇಶ್ಯೂಸು, ಅವಾಗಲೇ ನಾನು ಕೋರ್ಟ್ ಮೆಟ್ಲು ಹಾಕಿದ್ದು. ಎಷ್ಟು ಜನ ಕೇಳ್ತಾರೆ, ನೀವು ಕೋರ್ಟಲ್ಲಿ ಹೋಗಿ ಹೋರಾಟ ಮಾಡಿ. ಕೋರ್ಟಲ್ಲಿ ಹೋಗಿ ಹೋರಾಟ ನೀವು ಮಾಡಿರ್ತೀರಲ್ಲ, ಅವಾಗ ನಿಮ್ಗೆ ಗೊತ್ತಾಗಿರುತ್ತೆ ಅದು ಎಷ್ಟು ಹೇಳಿದ್ರಲ್ಲ, ಅದು ಎಷ್ಟು ಸಕ್ರಿಯವಾಗಿ ಕಾನೂನು ಕೆಲಸ ಮಾಡುತ್ತೆ ಅಂತ. ಸಮಯ ತಗೊಳ್ಳುತ್ತೆ. ಕರೆಕ್ಟ್. ಅದು ನಡೀತಾ ಇದೆ, ಅದು ಕಳೆದದು. ಬಟ್ ನನ್ನ ಹತ್ರ ಇನ್ನೂ 20 ವರ್ಷ ಇಲ್ಲ ಹೋರಾಟ ಮಾಡಿ. ನಾನು ನನ್ನ ರೆಸ್ಪಾನ್ಸಿಬಿಲಿಟೀಸ್ ಇದೆ ನನಗೆ, ನಾನು ಒಬ್ಬಳೇ ಅಲ್ಲ. ಸೊ ಅದಿದೆ. ಅದಾದ್ಮೇಲೆ ಒಂದು ಫೋರ್ಜರಿ ಕೇಸ್, ನನ್ನ ತಮ್ಮನ ಸಹಿಯನ್ನು ಉಪಯೋಗಿಸಿ ಅವನ ಕೈಲಿ ಒಂದು ಭಾಗ ಬೇಕು ಅಂತ ಹಾಕ್ಸಿದ್ರು. ಅವನು ಹಾಕಿಲ್ಲ, ಅವ್ನು ಸಹಿ ಉಪಯೋಗಿಸಿ. ಬಟ್ ಅದು ಕೋರ್ಟಲ್ಲಿ ನಡೀತಾ ಇದೆ. ಮೊನ್ನೆ ನನ್ನ ತಾತ ಅಜ್ಜಿ, ನಮ್ಮ ಅಜ್ಜಿ ಇದ್ದಾರೆ ಇವಾಗಲೂ. ಅವರು ನನಗೆ 2019 ಒಂದಷ್ಟು ಜಮೀನು ಕೊಟ್ಟಿದ್ರು ಬಿಡ್ದಿಯಲ್ಲಿ, ನಮ್ಮ ಮಗಳಿಗಿರಲಿ ಅಂತ. ಅದನ್ನು ನಾನು ಮೊನ್ನೆ ಪೇಪರ್ ತರಿಸಿದೆ. ಒಂದೂವರೆ ತಿಂಗಳಾಯಿತು. ಏನಾರು ಒಂದು ಮಾಡೋಣ, ಅದರಲ್ಲಿ ಇವಾಗಾರು ಒಂದು ಫೈನಾನ್ಷಿಯಲ್ ಏನಾರು ಒಂದು ಡೆವಲಪ್ ಮಾಡೋಣ. ನನ್ನ ಹತ್ರ ಏನಿದೆ ಓಕೆ, ಕಷ್ಟನೋ ಸುಖನೋ ನಾವೇನಂತೂ ಕೇಳಿಲ್ಲ. ಓಕೆ, ಏನು ಕೊಟ್ಟಿರೋ ನಮ್ಮ ಅಜ್ಜಿ ಏನೋ ಮಾಡೋಣ ಅಂತ ತಗ್ಸಿದಾಗ ಅದ್ರ ಮೇಲೆ ಒಂದು ಸ್ಟೇ ಆರ್ಡರ್ ಇತ್ತು. ಅಂದರೆ ಅದನ್ನು ಉಪಯೋಗಿಸ್ದಂಗೆ ವಾಪಸ್ಸು ಮತ್ತೊಮ್ಮೆ ನಮ್ಮ ಅಜ್ಜಿ ಕೈಲೇ ಕೇಸ್ ಹಾಕ್ಸಿದ್ದಾರೆ. ನಮ್ಮ ಅಜ್ಜಿ ತುಂಬ ವಯಸ್ಸಾಗಿದೆ, 85. ಆಮೇಲೆ ನನ್ನ ಕುಟುಂಬದಲ್ಲಿ ನನ್ನ ಮೊದಲನೇ ಮೊಮ್ಮಗಳು. ಕರೆಕ್ಟ್. ಸೊ ತುಂಬ ಪ್ರೀತಿ, ನನ್ನ ತಾತ ಅಜ್ಜಿಗೆ ನನ್ನ ಕಂಡ್ರೆ ತುಂಬ ಪ್ರೀತಿ. ಸೊ ಅದು ಹಾಗಾಗಿ ಅದು ಕೊಟ್ಟಿದ್ದು. ಈಗ ಅದ್ರ ಮೇಲೆ ಸ್ಟೇ ಆರ್ಡರ್ ಇದೆ. ಇವಾಗ ಈ ಥರ ಇದೆಲ್ಲ ಎಷ್ಟು ಹೇಳ್ಕೊಳ್ತೀರಾ ನೀವು? ಬಂದು ಆಮೇಲೆ ಹೇಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಸೊ ಇವಾಗ ಈ ಥರ ಎಲ್ಲ ಕಡೆನೂ ನಿನ್ನ ಲಾಕ್ ಮಾಡಿದಾಗ ನಾನು ಹೊಟ್ಟೆಪಾಡಿಗೆ ಏನು ಮಾಡಬೇಕು? ಇದು ನೀವು ಹೇಳಿದ್ರಲ್ಲ ಹೋರಾಟ, ನೀವು ಟಾರ್ಚ್ ಬೇರರು, ಏನೋ ಒಂದು ಮೆಸೇಜ್ ಕೊಡಬೇಕು. ಹೊಟ್ಟೆಪಾಡಿಗೆ ನಡೀತಾ ಇರೋ ಹೋರಾಟ. ನಾನು ಲೈವ್ಲಿಹುಡ್ ಇಲ್ಲ. ನಾನು ಎಲ್ಲೋದು ಅಲ್ಲೇ ನೀವು ಬಾಗಿಲು ಲಾಕ್ ಆದರೆ ನಾನು ಎಲ್ಲಿಂದ ಮುಂದೆ ಬೇರೆ ಸ್ನೇಹಿತರು ದಿನ ಅವನೇ ಮಾರ್ಗ ತೋರಿಸ್ತಾನೆ. ಒಂದಷ್ಟು ನಿಮ್ಮಂಥವ್ರು ಇನ್ನಷ್ಟು ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊತಾರೆ. ಆ ಹಂತಕ್ಕೆ ಒಂದಷ್ಟು ಸಹಾಯ ಸಿಗುತ್ತೆ. ಕಣ್ಣು ಒದ್ದೆ ಆಗಿದೆಯಾ? ಅದು ಕಣ್ಣು ಒದ್ದೆ ಆಗ್ತಾ ಇರುತ್ತೆ, ಅದು ವಾಪಸ್ ಡ್ರೈ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡ್ತಾರೆ. ತಮ್ಮನ್ನ ಕೊಲೆ ಮಾಡುವಂತಹ ಪ್ರಯತ್ನ ಎಲ್ಲ ನಡೆದಿದೆಯಾ? ಇಲ್ಲ. ಮೊನ್ನೆ ಒಂದು ರೀಸೆಂಟ್ ವಿಡಿಯೋದಲ್ಲಿ ನಿಮ್ಮ ಕಾರ್ ಟೈರ್ದು ನಟ್ಸ್ಗಳನ್ನು ಲೂಸ್ ಮಾಡಿರುವಂಥದ್ದು ಒಂದು ವಿಡಿಯೋ ತುಂಬ ವೈರಲ್ ಆಗಿದೆ. ಆಲ್ಮೋಸ್ಟ್ ಒಂದು 20 ಲಕ್ಷ ವೀಕ್ಷಣೆ ಆಗಿದೆ. ಸೊ ಅದನ್ನು ಆಧಾರದ ಮೇಲೆ ಕೇಳಿದೆ, ಈಗ ಇದು ನ್ಯಾಚುರಲ್ ಆಗಿ ಆಗೋದಿಲ್ಲ, ಇಂಥದ್ದು ಹೇಗಾಯಿತು ಅನ್ನೋ ಪ್ರಶ್ನೆ ನೀವು ಎತ್ತಿದ್ರಿ. ಸೊ ಡು ಯು ಸಸ್ಪೆಕ್ಟ್ ಸಂಬಡಿ? ನನ್ಗೆ ಯಾರು ವೈರಿಗಳಿಲ್ಲ. ಆಮೇಲೆ ನಾನು ದೊಡ್ಡ ವ್ಯಕ್ತಿನೂ ಅಲ್ಲ, ನಾನೇನು ಕರೋಡ್ಪತಿ ಅಲ್ಲ. ಅದೆಲ್ಲ ಚಿಕ್ಕವ್ರನ್ನ ಕೊಲೆ ಮಾಡೋದು, ದೊಡ್ಡವ್ರನ್ನೆಲ್ಲ ಕೊಲೆ ಮಾಡಿದ್ರೆ ನಾವು ಜೈಲಲ್ಲಿ ಇರ್ತಾರೆ. ಕರೆಕ್ಟ್ ಅಲ್ಲ? ಸಂಪಾದನೆ ಮಾಡ್ಕೋಬೇಕು, ಅದರಲ್ಲೇ ನಾನು ದುಡಿಬೇಕು, ಅದನ್ನೇ ಉಪಯೋಗಿಸ್ಕೊಂಡು ನಡ್ಸ್ಕೋಬೇಕು ಅಂತ ನಡೀತಾ ಇದೆ. ಸೊ ಆ ಥರ ನನ್ಗೆ ಯಾರ ಮೇಲೂ ಇಲ್ಲ. ಎಸ್, ಫೈನಲಿ ನಿಮ್ಮ ಹೊಸ ಒಂದು ಆಲೋಚನೆ, ನಿಶಾ ಆಲೋಚನೆ ಏನದು? ಅಂಡ್ ಎಲ್ಲಿಂದ ಹುಟ್ಕೊಂತು, ಯಾಕೆ ಹುಟ್ಕೊಂತು? ನಿಶಾ ಒಂದು ಆಲೋಚನೆ ಎಲ್ಲಿಂದಾನೇ ಹುಡ್ಕೊಂತು, ಜೊತೆಯಲ್ಲಿ ಇಲ್ಲ. ಯಾಕೆಂದ್ರೆ ಒಂದಷ್ಟು ಮುಖ್ಯವಾಹಿನಿಯಲ್ಲಿ ಯಾವ ವಿಷಯಗಳನ್ನ ಮಾತಾಡಲ್ಲ, ಅದೇ ಮಾತಾಡೋ ಅವಶ್ಯಕತೆ ಇದೆ. ನೀವು ಹೇಳ್ದಂಗೆ ಎಷ್ಟೊಂದು ಜನ ನನ್ನ ಒಂದು ಪ್ರಯಾಣವನ್ನ ಗಮನಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನನ್ಗದು ಒಂದ್ ಸ್ವಲ್ಪ ಜನ ಇದ್ದಾರೆ ನೋಡೋರು. ಸೊ ಅಂಥವ್ರಿಗೆ ಇನ್ನಷ್ಟು ಒಳ್ಳೆ ವಿಷಯಗಳನ್ನ ತಲುಪಿಸೋಣ, ನನ್ಗೊಂದು ವೇದಿಕೆ ಇದ್ದಾಗ ಯಾಕದನ್ನು ಉಪಯೋಗಿಸ್ಕೋ, ಅದು ಸದ್ಬಳಕೆ ಮಾಡಬೇಕು ಅಂತ. ಯಾರು ಶೋಷಿತ ಒಂದು ವರ್ಗ ಇದೆಯಾ, ಇಲ್ಲ ಯಾರು ವಾಯ್ಸಸ್, ಧ್ವನಿಗಳಿಗೆ ಇನ್ನಷ್ಟು ಶಕ್ತಿ ತುಂಬಾ ಅವಶ್ಯಕತೆ ಇದೆ, ಹೋರಾಟಗಾರರು, ಇನ್ನಷ್ಟು ನೀವು ಹೇಳ್ದಂಗೆ ಸಮಾಜ ಸೇವೆ ಯಾರು ಕೆಲಸ ಮಾಡ್ತಾರೆ, ಆ ಥರ ಉದಾಹರಣೆಗಳನ್ನ ತರಬೇಕು. ಸಮಾಜಕ್ಕೆ ಹೇಗೆ ಗೊತ್ತಾಗುತ್ತೆ ಯಾರೋ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ? ನಾವೆಲ್ಲ ಏನ್ ಅನ್ಕೊಂತೀವಿ, ಯಾರು ಏನು ಮಾಡ್ತಿಲ್ಲ. ಇಲ್ಲ, ಯಾರೋ ಒಬ್ರು ಹೋರಾಟ ಮಾಡ್ತಾ ಇರ್ತಾನೆ. ಅದಕ್ಕೆ ಅಲ್ಲಿ ಪಾಲಿಸಿಗಳು ಚೇಂಜ್ ಆಗ್ತಿರುತ್ತೆ. ಅದಕ್ಕೆ ಫ್ರೀಡಮ್ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ನಡೀತಾ ಇರುತ್ತೆ. ಅದಕ್ಕೆ ರೈತರು ಅಲ್ಲಿ ನಿಂತ್ಕೊಂಡು ಅಲ್ಲೇನೋ ಮಾಡೋದಕ್ಕೆ ಕಾವೇರಿ ನೀರು ಇಲ್ಲೇ ಇರುತ್ತೆ. ಸೊ ಅದೆಲ್ಲ ಹೋರಾಟಗಳು ನಡೀತಾ ಇರುತ್ತೆ. ಅಂಥವ್ರಿಗೆ ಧ್ವನಿ ಒಂದು ಅರ್ಧ ಗಂಟೆನೂ ಸಿಗಲ್ಲ ಮುಖ್ಯವಾಹಿನಿ. ಸೊ ಅದಕ್ಕೆ ಈ ಒಂದು ವೇದಿಕೆ ಶುರು ಮಾಡಿದೆ, ಇನ್ನಷ್ಟು ಜನ ಬರಲಿ. ಆದ್ರೆ ಇದೇ ವೇದಿಕೆಯಲ್ಲಿ ಇನ್ನಷ್ಟು ಸಬ್ಜೆಕ್ಟ್ ನಾಲೆಡ್ಜು ಬೇಕು. ಲಾ ಬಗ್ಗೆ ನಮ್ಮ ಕಾನೂನು ಏನ್ ಹೇಳುತ್ತೆ, ಇನ್ನಷ್ಟು ಎಷ್ಟೊಂದು ಸಮಾಜದಲ್ಲಿ ನಡೀತಿರೋ ವಿಷಯಗಳು ಸಬ್ಜೆಕ್ಟ್ ನಾಲೆಡ್ಜು ಇರಲಿ ಅಂತ ಅದಕ್ಕೊಂದಷ್ಟು ಅವಕಾಶಗಳಾಗಲಿ. ಆಮೇಲೆ ಕರ್ನಾಟಕದ ವಿಷಯಗಳನ್ನು
ಆಚೆ ಕಡೆ ತಲುಪಿಸೋ ಒಂದು ವ್ಯವಸ್ಥೆನೂ ಆಗ್ಲಿ. ಕರ್ನಾಟಕದಲ್ಲಿ ಎಷ್ಟೊಂದು ಜನ ತುಂಬಾ ಒಳ್ಳೆ ಕೆಲಸ ಮಾಡಿರೋರು ರೆಕಗ್ನೈಸ್ ಇದಾರಲ್ಲ, ಅವ್ರಿಗೆ ಆಚೆ ಕಡೆ ಗುರುತಿಸ್ಕೊಳಕ್ ಆಗಿರಲ್ಲ. ಅದನ್ನ ನಾವು ಅವ್ರಿಗೆ ಪ್ರೆಸೆಂಟ್ ಮಾಡಬೇಕು. ಜನ ಕೇಳ್ತಾರೆ ಏನಕ್ಕೆ ಬರೀ ಕನ್ನಡದಲ್ಲಿ ಮಾಡಲ್ಲ, ಕನ್ನಡದಲ್ಲಿ ಮಾತಾಡಿ. ಕನ್ನಡದಲ್ಲಿ ಮಾತಾಡಿದ್ರೆ ಬರೀ ನಿಮ್ಮೆಲ್ಲರಿಗೂ ಗೊತ್ತಾಗ್ತದೆ. ಬಟ್ ಇಲ್ಲಿರೋರ್ನ ನಾನು ಇಂಗ್ಲಿಷ್ ಅಲ್ಲಿ ಮಾತಾಡ್ಸಿದ್ರೆ ನಮ್ ಕರ್ನಾಟಕ ಏನು, ಇಲ್ಲಿ ಎಂತ ಜನ ಇದ್ದಾರೆ ಅಂತ ಆಚೆ ಹೋಗ್ತಾರೆ. ಅದೊಂದು ಪ್ರಯತ್ನ. ಅದಕ್ಕೆ ಇದು ನಿಶಾ ಒಂದು ಆಲೋಚನೆ ಜೊತೆ ನಿಶಾ ಏಕ್ ಸೋಚ್. ಅಲ್ಲಿರೋರೆಲ್ಲ ಆ ವಿಷಯಗಳು ನಿಮಗ್ ತಗ್ಲಿ, ಇಲ್ಲಿರೋರ ವಿಷಯಗಳು ಪ್ರಪಂಚಕ್ಕೆ ಗೊತ್ತಾಗ್ಲಿ ಕರ್ನಾಟಕದಲ್ಲಿ ಯಾರಿದ್ದಾರೆ. ಸೋ ಸ್ವೀಟ್, ಅದು ವಂಡರ್ಫುಲ್ ಥಿಂಗ್. ಎಲ್ಲ ಒಂದು ಕಡೆ ಕರೆಕ್ಟ್. ನಾವು ಪದೇ ಪದೇ ಹೇಳ್ದಂಗೆ ಎಲ್ಲ ಆಲೋಚನೆಗಳನ್ನು ಎಲ್ಲರೂ ಪ್ರಸಾರ ಮಾಡೋಕ್ಕಲ್ಲ, ಅವರವರ ವಿಭಿನ್ನತೆಯನ್ನು ಅವ್ರು ಹೇಳಬೇಕು. ಬಟ್ ಆ್ಯಕ್ಚುಲಿ ನಿಮ್ಮ ಕಾರ್ಯಕ್ರಮ ನಾನು ವಾಚ್ ಮಾಡಿದ್ದೀನಿ, ಬ್ಯೂಟಿಫುಲಿ ಇಟ್ ಹಸ್ ಕಮ್. ಒಳ್ಳೇದಾಗಲಿ. ನನಗೆ ಒಂದು ಸಿಂಗಲ್ ಲೈನ್ ಆನ್ಸರ್ಸ್ ಕೊಟ್ಬಿಟ್ಟು ಒಂದು 5 ಕ್ವೆಶನ್ಸ್ಗೆ ಮಾತ್ರ. ಐ ಥಿಂಕ್ ವಿ ಕ್ಯಾನ್ ಎಂಡ್ ಯುವರ್ ಇಂಟರ್ವ್ಯೂ ಆ್ಯಂಡ್ ಹಿಯರ್ ಯು ಗೋ. ನಿಮ್ಮ ಜೀವನದ ಇಂದಿನ ಪರಿಸ್ಥಿತಿಯನ್ನು ಒಂದು ಪದದಲ್ಲಿ ಹೇಳೋದಾದರೆ? ಪಾಸ್ಟ್ ಇಸ್ ಪಾಸ್ಟ್. ರಾಮಾಯಣ ಅಥವಾ ಮಹಾಭಾರತ, ನಿಮಗೆ ಯಾವುದು ಹೆಚ್ಚು ಇಷ್ಟ? ಎರಡೂ ಇಷ್ಟ ಇಲ್ಲ, ನನಗೆ ರಾಮ ಮತ್ತೆ ಕೃಷ್ಣ ಇಷ್ಟ. ಓಕೆ. ಸಿನಿಮಾ ಅಥವಾ ರಾಜಕೀಯ, ಎರಡರಲ್ಲಿ ನಿಮ್ಮನ್ನ ಮೊದಲ ಆಯ್ಕೆ ಯಾವುದು? ಎರಡೂ ಓಕೆ, ಸಮಾಜಮುಖಿ ಆಗಿರ್ಬೇಕು. ನಿಮಗೆ ಹೆಚ್ಚು ಧೈರ್ಯ ತುಂಬುವ ವ್ಯಕ್ತಿ ಯಾರು? ದೇವರು. ಸೋಷಿಯಲ್ ಮೀಡಿಯಾ ಟ್ರೋಲ್ಗಳಿಗೆ ನಿಮ್ಮ ಉತ್ತರ ಏನು? ಚೆನ್ನಾಗಿ ಟ್ರೋಲ್ ಮಾಡ್ತಾರೆ ಇದನ್ನು. ಇಟ್ಸ್ ಅ ಗುಡ್ ಥಿಂಗ್. ಮಾಡ್ತಾ ಇರಿ. ಅಲ್ಲ, ಇಟ್ಸ್ ಗುಡ್. ಅಂದ್ರೆ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಅಂಡ್ ರಿಕ್ವೈರ್ಮೆಂಟು ಇದೆ. ಓಕೆ. ಚನ್ನಪಟ್ಟಣ ಅಂದಾಗ ತಕ್ಷಣ ನೆನಪಾಗುವ ಮೊದಲ ವಿಷಯ ಏನು? ನಮ್ಮೂರು. ಅದು ಬಿಟ್ಟು ಏನು, ನಮ್ಮ ಚನ್ನಪಟ್ಟಣ ಟಾಯ್ಸ್ ಏನೋ ನೆನಪಾಗುತ್ತೆ. ಭಗವದ್ಗೀತೆಯ ಯಾವುದಾದ್ರೂ ಒಂದು ನೆಚ್ಚಿನ ಶ್ಲೋಕ ಅಥವಾ ತತ್ವ? ಸಮಯಕ್ಕೂ ಯಾವಾಗ ಅನ್ಯಾಯಗಳಾಗುತ್ತೆ ಅವಾಗ ಅವನೇ ಯಾರ ಒಂದು ಮಾಧ್ಯಮನ ಉಪಯೋಗಿಸ್ಕೊಂಡು ಬರ್ತಾನೆ, ಆ ಧರ್ಮ ಸ್ಥಾಪನ ಮಾಡ್ತಾನೆ. ಸದಾಶಿವನಗರ ಅಥವಾ ಚನ್ನಪಟ್ಟಣ, ನಿಮ್ಮ ಮನಸ್ಸಿಗೆ ಹತ್ರವಾದದ್ದು ಯಾವುದು? ಚನ್ನಪಟ್ಟಣ ಆನ್ಸರ್ ಅಲ್ಲ, ಸದಾಶಿವನಗರದಲ್ಲಿ ಹೇಳ್ಬೇಕು, ಚನ್ನಪಟ್ಟಣದಲ್ಲಿ ನಮ್ ಜನ ಇದ್ದಾರೆ. ನಿಮ್ಮ ಜೀವನದ ಹೊಸ ಚಾಪ್ಟರ್ನ ಅತಿ ದೊಡ್ಡ ಗೋಲ್ ಏನು? ಡೋಂಟ್ ಸ್ಟಾಪ್. ನೋವು ಬಂದಾಗ ನೀವು ಮಾಡುವ ಮೊದಲ ಕೆಲಸ ಏನು? ಎಷ್ಟೊಂದು ಎದುರಿಸಿದ್ಯಾ, ಇನ್ನಷ್ಟು ಎದುರಿಸಕ್ಕೆ ನಿನ್ನ ಹತ್ರ ಶಕ್ತಿ ಇದೆ ಅಂತ ಅನ್ಕೊಂತೀನಿ. ಮದುವೆ ಯಾವಾಗ? ಅದಕ್ಕೆ ಏನು ಉತ್ತರ ಇಲ್ಲ ನನ್ನ ಹತ್ರ.